ಮಾಡಿದೆ. ಅಂದ್ರೆ ಇವರ ಸರ್ಕಾರ ಇರ್ಬೇಕು ಅಂತೇಳಿ ನಮ್ಮ ಜನಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಬ್ರಿಟಿಷರ ಕಾಲೇ ತಿಂದಿದಾರ, ಜೈಲ್ ಸೇರಿದಾರ, ಮತ್ತೆ ಇವ್ರು ದೇಶಭಕ್ತರಾಗೋಕೆ ಹೇಗೆ ಸಾಧ್ಯ? ಈಗ ಬಿಜೆಪಿನವರು ಮಾಡ್ತಾ ಇರೋದು ಈ ರಾಜಕಾರಣ ಕೇವಲ ಚುನಾವಣೆ ಬರ್ತಾ ಇದೆ. ಚುನಾವಣೆ ಅಂದ್ರೆ ಈ 5 ರಾಜ್ಯದಲ್ಲಿ ಈಗ ಚುನಾವಣೆ ನಡೀತಾ ಇದೆಯಲ್ಲ, ಅದರಿಂದ ನಾವು ಲಾಭ ಆಗ್ಬೇಕು. ಯಾಕೆಂದ್ರೆ 2023 ಸರ್ವಾನುಮತದಿಂದ ಅನುಮೋದನೆಗೊಂಡಂತ ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡುವಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ಮೀನಾಕ್ಷಿ ರವರು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಹಿಳಾ ಮೀಸಲಾತಿ ಬಿಲ್ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯ ಬಿಲ್ ಅನ್ನ ಮಂಡಿಸಿದ್ದರು. ಇದು ಲೋಕಸಭೆಯಲ್ಲಿ ಸೋಲನ್ನ ಉಂಟು ಮಾಡಿತ್ತು. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ಉಂಟು ಮಾಡಿತ್ತು. ಈಗ ಬಿಜೆಪಿಯ NDA ಕೂಟ ಮತ್ತು ಇಂಡಿಯಾ ಕೂಟದ ನಡುವೆ ತೀವ್ರವಾದಂತಹ ವಾಗ್ವಾದಗಳು, ವಾಕ್ಸಮರಗಳು ಏರ್ಪಟ್ಟಿದೆ. ಪರಸ್ಪರ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಆ ಒಂದು ಪ್ರತಿಭಟನೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಆಲ್ನಾಯಕನಹಳ್ಳಿಯಲ್ಲಿ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿರುವಂತಹ ಡಾಕ್ಟರ್ ಮೀನಾಕ್ಷಿ ರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ರಾಜಶೇಖರ್ ರೆಡ್ಡಿ ರವರು ಬಿಜೆಪಿಯ ದ್ವಿಮುಖ ಧೋರಣೆಯ ನೀತಿಯನ್ನ ಖಂಡಿಸಿದರು. ಹಾಗೆಯೇ ಈ ಒಂದು ಪ್ರತಿಭಟನೆಯಲ್ಲಿ ಸ್ವಾತಿ ಮುಂತಾದವರು ಭಾಗವಹಿಸಿದ್ದರು. ಈ ಒಂದು ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಬಿಜೆಪಿಯ ಈ ದ್ವಿಮುಖ ನೀತಿಯ ಧೋರಣೆಯನ್ನ ಮತ್ತು 2023 ಅನುಮೋದನೆಗೊಂಡಿರುವಂತಹ ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡಿದ್ರೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನಾವು ವಿರೋಧಿಸೋದಿಲ್ಲ. ಆದ್ರೆ ಬಿಜೆಪಿ ತನ್ನ ಇಡನ್ ಅಜೆಂಡಾ ಇರಿಸಿಕೊಂಡು ಈ ಒಂದು ಮಹಿಳಾ ಮೀಸಲಾತಿ ಬಿಲ್ ಹಾಗೆಯೇ ಕ್ಷೇತ್ರ ಪುನರ್ವಿಂಗಡಣೆಯನ್ನ ಮಾಡ್ತಿದೆ ಎನ್ನುವಂತ ಗಂಭೀರ ಆರೋಪವನ್ನ ಮಾಡಿದ ಆ ಒಂದು ಪ್ರತಿಭಟನೆಯ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ನೋಡಿ ಬರೋಣ ಬನ್ನಿ. ಮೊನ್ನೆ ತಾನೇ ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀಮತಿ ಸೌಮ್ಯ ರೆಡ್ಡಿ ಮೇಡಮ್ ರವರ ನೇತೃತ್ವದಲ್ಲಿ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೀವಿ. ಯಾತಕ್ಕೋಸ್ಕರ ಅಂತಂದ್ರೆ ಈ ಮಹಿಳಾ ಮೀಸಲಾತಿ 33% ಮಹಿಳಾ ಮೀಸಲಾತಿಯನ್ನ 2023 ಏನು ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಸರ್ವಾನುಮತಗಳಿಂದ ಅಂಗೀಕಾರಗೊಂಡಿತು. ಯಾವುದೇ ಒಂದು ಪಕ್ಷ ಕೂಡ ವಿರೋಧ ವ್ಯಕ್ತಪಡಿಸಿರಲಿಲ್ಲ. ಸುಮಾರು ಈಗ 2023 ಇಲ್ಲಿವರೆಗೆ 40 ತಿಂಗಳಾಗ್ತಿದೆ, ಇಲ್ಲಿವರೆಗೂ ಇಂಪ್ಲಿಮೆಂಟ್ ಮಾಡಲಿಲ್ಲ. ಈಗ ಹೇಳ್ತಿದ್ದಾರೆ ವಿರೋಧ ಪಕ್ಷದವರು ನಮಗೆ ಇಂಪ್ಲಿಮೆಂಟ್ ಮಾಡಕ್ ಬಿಡ್ತಿಲ್ಲ, ಅಥವಾ ವಿರೋಧ ಪಕ್ಷದವರು ನಮಗೆ ವಿರೋಧವಾಗಿದ್ದಾರೆ, ಸರ್ವಾನುಮತ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. 2023 ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದಂತ ಮಸೂದೆಯನ್ನ ಇಲ್ಲಿವರೆಗೂ ಯಾಕೆ ಮಾಡಲಿಲ್ಲ, ಯಾಕೆ ಜಾರಿಗೆ ಮಾಡಲಿಲ್ಲ ಅಂದ್ರೆ ಮಹಿಳೆಯರನ್ನ ಅವರ ಮನಸ್ಸನ್ನ ಗೆಲ್ಲೋದಕ್ಕೆ ಸುಮ್ಮನೆ ಮಾಡ್ರ ಬಿಜೆಪಿ ಸರ್ಕಾರ 2023 ಮಹಿಳಾ ಮೀಸಲಾತಿ 33% ತರಬೇಕು ಅಂತ ಇದೇ ಇರಬೇಕು. ಯಾಕಂದ್ರೆ ಈ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಏನಿದೆ, ಪ್ರತಿ 5 ವರ್ಷಗಳ ಒಮ್ಮೆ ಇಲ್ಲದ ಸಲ್ಲದ ಮಾತುಗಳನ್ನ ಹೇಳಿ, ಕ್ಷುಲ್ಲಕ ಕಾರಣಗಳನ್ನ ಹೇಳಿ, ಧರ್ಮಗಳ ಮಧ್ಯೆ ಏನು ಅಶಾಂತಿಯನ್ನ ಮೂಡಿಸಿ, ದೇಶದಲ್ಲಿ ಅಶಾಂತಿಯನ್ನ ಮೂಡಿಸಿ, ಜನಗಳ ಮಧ್ಯೆ ಅಶಾಂತಿಯನ್ನ ಮೂಡಿಸಿ ಅಧಿಕಾರಕ್ಕೆ ಬರ್ತಿದ್ದಾರೆ. ಇನ್ನೇನು 5 ವರ್ಷ ಹತ್ರ ಬರ್ತಿದೆ ಅಂದಾಗ ಮೈಂಡ್ ಟ್ರಿಕ್ಸ್ ಯೂಸ್ ಮಾಡ್ತಾರೆ. 2014 ನಮ್ಗೆಲ್ಲ ಗೊತ್ತಿದ್ದಂಗೆ ಏನು ಮೋದಿ ಅವರು ಪ್ರಚಾರಕ್ಕೆ ಬಂದಾಗ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ್ಲಿಂದ ಇಷ್ಟು ವರ್ಷಗಳಿಂದ ಏನು ಪೆಟ್ರೋಲ್ ಜಾಸ್ತಿ ಆಗ್ಬಿಟ್ಟಿದೆ, ಡೀಸೆಲ್ ಜಾಸ್ತಿ ಆಗ್ಬಿಟ್ಟಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಕಪ್ಪು ಹಣ ಬೇರೆ ದೇಶಕ್ಕೆ ಹೋಗಿ, ನಮ್ಮ ದೇಶದ ಕಪ್ಪು ಹಣ ಬೇರೆ ದೇಶಕ್ಕೆ ಹೋಗಿದೆ, ನೀವು ನನ್ನ ಅಧಿಕಾರಕ್ಕೆ ತಂದ್ರೆ ಬೇರೆ ದೇಶದ ಕಪ್ಪು ಹಣವನ್ನ ನಮ್ಮ ದೇಶಕ್ಕೆ ತರ್ತೀನಿ, ಬಡತನ ಮುಕ್ತ ರಾಷ್ಟ್ರ ಮಾಡ್ತೀನಿ, ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಈ ಬೆಲೆಗಳನ್ನ ಕಮ್ಮಿ ದರದಲ್ಲಿ ನಾನು ಸಿಗೋ ಹಾಗೆ ಮಾಡ್ತೀನಿ, ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹಾಗೆ ಹೀಗೆ ಅಂತ ಹೇಳಿ ನಮ್ಮ ಜನಗಳನ್ನ ಏನು ಮಾನಸಿಕವಾಗಿ ಅವರ ಮನಸ್ಸನ್ನ ಗೆದ್ದು ಈಗ ಎಷ್ಟು ವರ್ಷಗಳಾಯ್ತು, 12 ವರ್ಷಗಳಾದ್ರೂ ಕೂಡ ಯಾವುದೇ ರೀತಿಯಾದಂತ ಬದಲಾವಣೆಗಳಾಗಿಲ್ಲ. ಪೆಟ್ರೋಲ್ ಬೆಲೆ ಕಮ್ಮಿ ಆಯ್ತಾ? ಬಂಧುಗಳ ಡೀಸೆಲ್ ಬೆಲೆ ಕಮ್ಮಿ ಆಯ್ತಾ? ಮಹಿಳೆಯರಿದ್ರಲ್ಲೆಲ್ಲಾನು ಗ್ಯಾಸ್ ಬೆಲೆ ಎಷ್ಟಾಗಿದೆ ಇವತ್ತು? ಆವಾಗ 350-360 ಇದ್ದಂತ ಗ್ಯಾಸ್ ಬೆಲೆ ಇವತ್ತು 1000 ಎಷ್ಟಾಗಿದೆ? 1100 ರೂಪಾಯಿ ಆಗಿದೆ. ಕಡಿಮೆ ಮಾಡಿದಾರಾ? ಹಾಗಾದ್ರೆ ಇವ್ರು ನಮ್ ಜೊತೆ ಏನು ಆಟ ಆಡ್ತಿದಾರ? ಅವ್ರು ಹೇಳಿದ ಮಾತು ನಡ್ಕೋಬೇಕಾಗಿತ್ತು ತಾನೆ. ಅಂದ್ರೆ ಇವರ ಸರ್ಕಾರ ಇರ್ಬೇಕು ಅಂತೇಳಿ ನಮ್ಮ ಜನಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಇನ್ನು 2019 ತಗೊಂಡಾಗ
ಪುಲ್ವಾಮಾ ಅಟ್ಯಾಕ್ ಒಂದು ಘಟನೆಯನ್ನ ಇಟ್ಕೊಂಡು ನಾವೇ ದೇಶಭಕ್ತರು, ನಾವು ದೇಶವನ್ನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಇಲ್ಲದ ಸಲ್ಲದ ಮಾತುಗಳನ್ನ ಹೇಳಿದ್ರು. ಇವರು ದೇಶಭಕ್ತರು ಅನ್ನೋದಕ್ಕೆ ಸ್ವತಂತ್ರ ಸಂಗ್ರಾಮದಲ್ಲಿ ಯಾರಾದ್ರೂ ಪಾಲ್ಗೊಂಡಿದಾರಾ? ಬ್ರಿಟಿಷರ್ ಬೂಟ್ ಕಾಲೇ ತಿಂದಿದಾರಾ? ಜೈಲ್ ಸೇರಿದಾರಾ? ಮತ್ತೆ ಇವ್ರು ದೇಶಭಕ್ತರಾಗೋಕೆ ಹೇಗೆ ಸಾಧ್ಯ? ದೇಶಭಕ್ತರಾದ್ರೆ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳ್ಬೇಕಲ್ವಾ? ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ಬೇಕಲ್ಲ. ಇವರ ಪಕ್ಷದಿಂದ ಯಾರಾದ್ರೂ ಇದಾರಾ? ಮತ್ತೆ ಹೇಗೆ ಇವರು ದೇಶಭಕ್ತರಾಗಕ್ ಸಾಧ್ಯ? 2019 ಚುನಾವಣೆಯನ್ನು ಕೂಡ ಏನು ಈ ಒಂದು ಪುಲ್ವಾಮಾ ಅಟ್ಯಾಕ್ ಈ ಘಟನೆಯನ್ನ ಮುಂದಿಟ್ಕೊಂಡು ನಾವು ದೇಶಭಕ್ತರು, ಬೇರೆ ಪಕ್ಷದವರು ದೇಶದ ವಿರೋಧಿಗಳ ಅಂತ ಹೇಳಿ ಜನಗಳಿಗೆ ಇಲ್ಲದ ಸಲ್ಲದ ಮಾತುಗಳನ್ನ ಹೇಳಿ ಏನ್ ಮಾಡಿದ್ರು, ಮತ್ತೆ ಅಧಿಕಾರಕ್ಕೆ ಬಂದ್ರು. ಇನ್ನು 2024ರಲ್ಲಿ ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಅಶಾಂತಿಯನ್ನ ಮೂಡಿಸಿ, ಭೇದ ಭಾವಗಳನ್ನ ಮೂಡಿ ದೇಶದಲ್ಲಿ ಅಶಾಂತಿಯನ್ನ ಕಲಕಿ ಒಂದು ಧರ್ಮದ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದ್ರು ಅಲ್ವಾ? ಧರ್ಮದ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದ್ರು. ಏನು ಇಂಪ್ಲಿಮೆಂಟ್ಸ್ ಇಲ್ಲಿವರೆಗೂ ಮಹಿಳಾ ಸಬಲೀಕರಣ ಆಗ್ಲೇ ಇಲ್ಲ. ಮಹಿಳಾ ಸಬಲೀಕರಣ ಯಾವ ಸಬಲೀಕರಣನೂ ಆಗ್ಲಿಲ್ಲ, ಎಂಪ್ಲಾಯ್ಮೆಂಟ್ ಆಗ್ಲಿಲ್ಲ, ಇನ್ನೊಂದು ಏನೂ ಆಗ್ಲಿಲ್ಲ. ಇದ್ದಂತ ಗೌರ್ಮೆಂಟ್ ಎಂಪ್ಲಾಯೀಸ್ಗಳನ್ನ, ಗೌರ್ಮೆಂಟ್ ಸೆಕ್ಟರ್ಸ್ನೆಲ್ಲ ಕೂಡ ಏನ್ ಮಾಡಿದ್ರು? ಪ್ರೈವೇಟೈಸೇಷನ್ ಮಾಡಿದ್ರು. ಪ್ರೈವೇಟೈಸೇಷನ್ ಮಾಡ್ರೆ SC OBC ಅವ್ರು ಎಲ್ಲ ಹೋಗ್ಬೇಕು? ಕಾಂಪೀಟ್ ಮಾಡಕ್ ಆಗುತ್ತಾ? ಇಲ್ಲ. ಯಾಕೆ ಮಾಡಿದ್ರು ಅಂದ್ರೆ ಇವರ ಒಂದು ಹುನ್ನಾರನೇ ಬೇರೆ ಇದೆ. ಇವರಿಗೆ ಏನು ಮೊದಲನೇ ಸ್ಥಿತಿಲೇ ಹೋಗ್ಬೇಕು. ಭಾರತದ ಏನು ಈ ಜನಾಂಗ ಇದ್ದಾರೆ, SC ST OBC ಮಹಿಳೆಯರು, ಅಲ್ಪಸಂಖ್ಯಾತರು ಯಾವುದೇ ಒಂದು ಒಳ್ಳೆ ಹುದ್ದೆಗಳಲ್ಲಿ ಇರಬಾರ್ದು. ಈ ಒಂದು ಪ್ರೈವೇಟೈಸೇಷನ್ ಮಾಡಿದ್ರೆ ಎಲ್ಲ ಗೌರ್ಮೆಂಟ್ ಸೆಕ್ಟರ್ಗಳು ಪ್ರೈವೇಟೈಸೇಷನ್ ಆದ್ರೆ ಅವರೆಲ್ಲ ಮತ್ತೆ ಹೊರಗಡೆ ಬರ್ತಾರೆ. ನೆಕ್ಸ್ಟ್ ಜನರೇಷನ್ಗೆ ಎಂಪ್ಲಾಯ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಏನಾಗ್ತಾರೆ? ಯಥಾಸ್ಥಿತಿ ಮತ್ತೆ ಕೆಲಸಗಳು ಸಿಗ್ದಿರಾ ಏನಾಗ್ತಾರೆ? ಹಿಂದಿನ ಸ್ಥಿತಿಗೆ ಹೋಗ್ಲಿ. ಹೌದು, ಇದು ಒಂದು ಚುನಾವಣೆ ಮುಂದೆ ಬರ್ತಿದೆ, ಹಾಗಾಗಿನೇ ಈ ಒಂದು ಟ್ರಿಕ್ ಆಡ್ತಿದ್ದಾರೆ. ಕಾಂಗ್ರೆಸ್ಗೆ ಅರ್ಥ ಮಾಡಕ್ ಸಾಧ್ಯ ಆಗಿದೆ ಸರ್. ಯಾಕೆ ಆಗ್ತಿಲ್ಲ? ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಹಿಳಾ ಪರ ಇದ್ದಿದ್ದಕ್ಕೋಸ್ಕರನೇ 33% ಮಹಿಳಾ ಮೀಸಲಾತಿ ಮಾಡ್ತಾ ಇದೀವಿ. ನಮ್ಮ ಜನಗಳು ಏನಂತಂದ್ರೆ ಧರ್ಮ ಅಂತ ಮುಂದೆ ಹೋಗ್ತಿದ್ದಾರೆ. ಇದು ಯಾಕಂದ್ರೆ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಅವಕಾಶ ಇದೆ. ಇಲ್ಲಿ ಪ್ರತಿಯೊಬ್ಬರು ಸಮಾನರು. ಪ್ರತಿ ಧರ್ಮ, ಹಿಂದೂ ಧರ್ಮ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾ ಧರ್ಮಗಳು ಸಮ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಎಲ್ಲಾರನ್ನೂ ಒಟ್ಟುಗೂಡಿಸ್ತಾ ಇದೆ. ಆದ್ರೆ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಇದು ಹಿಂದೂ ರಾಷ್ಟ್ರ ಅಂತ ಹೇಳ್ತಿದ್ರೆ, ಸ್ವಾಮಿ ಇದು ಹಿಂದೂ ರಾಷ್ಟ್ರ ಅಲ್ಲ, ಇದು ಜಾತ್ಯತೀತ ರಾಷ್ಟ್ರ. ಸಂವಿಧಾನ, ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ, ಪ್ರತಿ ಧರ್ಮಕ್ಕೂ ಕೂಡ ಒಂದು ಈಕ್ವಲ್ ಸ್ಟೇಟಸ್ ಕೊಟ್ಟಿದೆ. ಪ್ರತಿಯೊಬ್ಬರಿಗೂ ಬದುಕುವ ಅವಕಾಶ ಕೊಟ್ಟಿದೆ. ಹಾಗಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಇದು ಯಾವುದೇ ರೀತಿಯಾದಂತ ಈ ಹಿಂದೂ ರಾಷ್ಟ್ರ ಅಂತ ಹೇಳಿ ಹೋಗ್ತಾ ಇಲ್ಲ. ನಾವೆಲ್ಲ ಒಂದೇ ಅಂತ ಹೋಗ್ತಿದ್ದಾರೆ. ಈಗ ಈ ಒಂದು ಹಿಂದೂ ರಾಷ್ಟ್ರ ಕಾನ್ಸೆಪ್ಟ್ ಇಟ್ಕೊಂಡು, ಹಿಂದುತ್ವ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಯೂತ್ ಮೈಂಡ್ನ ಗ್ರ್ಯಾಬ್ ಮಾಡಿದ್ದಾರೆ. ಸೊ ಹಂಗಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಹಿಂದೆ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಜನಗಳು ಇಷ್ಟು ವರ್ಷಗಳಿಂದ ಕೊಟ್ಟಂತ ಕಾಂಗ್ರೆಸ್, ಈಗ ಎಜುಕೇಶನ್ ಆಗಿರ್ಬೋದು, ಫ್ರೀ ಎಜುಕೇಶನ್ ಯಾರು ಕೊಟ್ರು? ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ರು. ಫ್ರೀ ಆರೋಗ್ಯ ಏನು ಹಾಸ್ಪಿಟಲ್ಸ್, ಗೌರ್ಮೆಂಟ್ ಹಾಸ್ಪಿಟಲ್ ಯಾರು ಕೊಟ್ರು? ಕಾಂಗ್ರೆಸ್ ಸರ್ಕಾರ. ಫ್ರೀ ಮನೆಗಳನ್ನ, ಉಚಿತ ಮನೆಗಳನ್ನ ಯಾರು ಕೊಟ್ರು? ಎಲ್ಲಾನು ಕಾಂಗ್ರೆಸ್ ಕೊಟ್ಟಿರೋವಾಗ ಕಾಂಗ್ರೆಸ್ ಮಾಡಿದಂತಹ ಯೋಜನೆಗಳನ್ನ ತಿರುಚೋದು ಮಾತ್ರ ಕಲ್ತಿದೆ ಬಿಜೆಪಿ ಸರ್ಕಾರ. ಹೊಸ ಯೋಜನೆಗಳನ್ನ ಯಾವ್ದಾದ್ರು ತಂದಿದ್ಯಾ? ಕಾಂಗ್ರೆಸ್ ಗೌರ್ಮೆಂಟ್ ಏನ್ ತಂತೋ, ಕಾಂಗ್ರೆಸ್ ಪಕ್ಷ ಏನ್ ತಂತೋ ಅದನ್ನ ತಿರುಚುತ್ತಾ ಇದ್ದಾರೆ ಹೊರತು ಏನು ಮಾಡಿಲ್ಲ. ನಮ್ಮ ಸಿಸ್ಟರ್ ತುಂಬಾ ಚೆನ್ನಾಗಿ ಹೇಳಿದರು ಮಹಿಳಾ ರಿಸರ್ವೇಶನ್ ಬಗ್ಗೆ. ಮಹಿಳಾ ರಿಸರ್ವೇಶನ್ ಅಂದ್ರೆ ಮೊದಲು ನಮ್ಮ ಕರ್ನಾಟಕದಲ್ಲಿ ನಾವು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ಮ GPA ಚುನಾವಣೆಯಲ್ಲಿ 50% ಮೀಸಲಾತಿ ಕೊಟ್ಟಿದೆ. ಈಗ ಬಿಜೆಪಿನವರು ಮಾಡ್ತಾ ಇರೋದು ಈ ರಾಜಕಾರಣ ಕೇವಲ ಚುನಾವಣೆ ಬರ್ತಾ ಇದೆ. ಚುನಾವಣೆ ಅಂದ್ರೆ ಈ 5 ರಾಜ್ಯದಲ್ಲಿ ಈಗ ಚುನಾವಣೆ ನಡೀತಾ ಇದೆಯಲ್ಲ, ಅದರಿಂದ ನಾವು ಲಾಭ ಆಗ್ಬೇಕು. ಯಾಕೆಂದ್ರೆ ಈ ಎಲ್ಲ ಸರ್ವೆಗಳಲ್ಲಿ ಅವರು ಬಿದ್ದೋದ್ರು. ಈಗ ಹೆಂಗೆ ಎದ್ದೇಳ್ಬೇಕು? ಅವ್ರದ್ದೇ ಕಾರಣ, ರಾಜಕಾರಣ. ಅದರಿಂದ ನಮ್ಮ ಸಿಸ್ಟರ್ ಮೀನಾಕ್ಷಿ ಹೇಳಿದ್ದವರು 100% ನಮ್ಮ ಮಹಿಳಾ ಮೀಸಲಾತಿ ಬಗ್ಗೆ, ಮಹಿಳಾ ಸಾಧಿಕಾರತೆ ಬಗ್ಗೆ ಎಲ್ಲ ಹೇಳಿದರು. ಇಷ್ಟೇ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.